ಹೆಮಿಸ್ಫಿಯರ್ ಮೇಲೆ ಏನು ಅದು ಕರೆಕ್ಟ್ ಆಗಿ ನೋಡಿ ಚಿರಣ್. ಒಂದು ಸಿಲಿಂಡರ್ ತಗೊಂಡಂತೆ ನೀರ್ ತುಂಬಿಟ್ರಂತೆ ನೋಡ್ಕೊಳ್ಳಿ. ಒಂದು ಸಿಲಿಂಡರ್ ನ ತಗೊಂಡ್ರಿ, ಏನ್ ತಗೊಂಡ್ರು? ಸಿಲಿಂಡರ್. ನೋಡಿ ಸಿಲಿಂಡರ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನಾವು ಅಲ್ಲಿ ಈ ಕಡೆ ಹೋಗೋಣ. ಒಂದು ಸಿಲಿಂಡರ್ ನ ತಗೊಂಡ್ರು, ಅದ್ರ ತುಂಬಾ ನೀರ್ ತುಂಬಿಟ್ರು. ತುಂಬಾ ಏನ್ ಮಾಡ್ಬಿಟ್ರು? ನೀರ್ ತುಂಬಿಟ್ರು. ಕರೆಕ್ಟಾ? ಟೇಕ್ ಎ ಸಿಲಿಂಡರ್, ಫಿಲ್ ವಾಟರ್ ಅಪ್ ಟು ಬ್ರಿಮ್. ಇಲ್ಲಿವರೆಗೂ ಒಂದ್ ಹನಿ ಹಾಕಿದ್ರು ವಾಪಸ್ ಆಚೆ ಬರುತ್ತೆ, ಒಂದ್ ಡ್ರಾಪ್ ಹಾಕೋದು. ಇಲ್ಲೇನ್ ಮಾಡಿದ್ರು? ಇನ್ನೊಂದು ರೆಡಿ ಮಾಡ್ಕೊಂಡ್ರು. ಏನಿಟ್ರು? ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ನಾವು, ಹೆಮಿಸ್ಫಿಯರ್ ತಗೊಂಡು ಅದ್ರ ಮೇಲೆ ಏನಿಟ್ರು? ಇದ್ರ ಸೇಮ್ ಹೈಟ್ ಇರ್ಬೇಕು, ಸೇಮ್ ಹೈಟು ಸೇಮ್ ಡಯಾಮೀಟರ್. ಅದನ್ನ ತಗೊಂಬಂದ್ ಏನ್ ಮಾಡ್ಬಿಟ್ರು? ಈ ತುಂಬಾ ನೀರ್ ತುಂಬಿಸಿದ್ರೆ ತಾನೆ ಇದ್ರೊಳಗಡೆ ಇಟ್ಬಿಟ್ರು. ನೋಡಿ ಹಿಂಗ್ ಇಟ್ಬಿಟ್ರು. ನೀರ್ ಚೆಲ್ಲುತ್ತಾ ಚೆಲ್ಲಲ್ವೋ? ಚೆಲ್ಲೇಬೇಕು. ಇದು ಎಷ್ಟು ಚೆಲ್ತು? ಇದೆಷ್ಟು ಹೋಯ್ತು ಅದನ್ನ ಏನ್ ಮಾಡ್ಬೇಕು? ಹೋಯ್ತು. ಎಷ್ಟು ಇವಾಗ ಎಷ್ಟು ಹೋಯ್ತು ಅಂತ ಕೇಳ್ತಾ ಇಲ್ಲ ಅವರು, ಎಷ್ಟು ಒಳಗಡೆ ಮಿಕ್ಕಿದೆ ಅಂತ ಕೇಳಿದ್ದಾರೆ. ಏನ್ ಮಾಡ್ಬೇಕು? ವೆರಿ ಗುಡ್. ಯಾರು ಹೇಳಿದ್ರು? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಬ್ರಾಕೆಟ್ ಒಳಗಡೆ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್. ಈ ವಾಲ್ಯೂಮ್ ಆಫ್ ಸಿಲಿಂಡರ್ ಮತ್ತೆ ವಾಲ್ಯೂಮ್ ಆಫ್ ಕೋನ್ ನ ನಾವು ಆಡ್ ಮಾಡ್ಕೊಂಡು ಅದನ್ನ ಇದ್ರೊಳಗೆ ಇಟ್ಟಿದೀವಿ ಅಂದ್ರೆ ಅಷ್ಟು ನೀರ್ ಏನಾಯ್ತು? ಉಳಿದಿರೋದೆಷ್ಟು ಅಂದ್ರೆ ಸಿಲಿಂಡರ್ ಒಳಗಡೆ ಮೈನಸ್ ಸಬ್ಟ್ರಾಕ್ಟ್ ಮಾಡಬೇಕು. ಯಾವ್ದಾದನ್ನ ಪ್ಲಸ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು? ಕೋನು ಮತ್ತೆ ಹೆಮಿಸ್ಫಿಯರ್ ನ ಆಡ್ ಮಾಡಿ ಸೆಪರೇಟ್, ಅದು ಬರೋ ಆನ್ಸರ್ ನ ಏನ್ ಮಾಡಬೇಕು? ಸಿಲಿಂಡರ್ ಒಳಗಡೆ ಸಬ್ಟ್ರಾಕ್ಟ್ ಮಾಡಬೇಕು. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಇದು ಅರ್ಥ ಆಗಿಲ್ಲ ಅಂದ್ರೆ ಈ ಸಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಸರಿ ಅಲ್ಲಿ ಇಲ್ಲೇನೋ ಬಿಡು ನೋಡ್ದೆ ಹಿಂಗ್ ಬರ್ದೆ ಅಲ್ಲಿ ಏನೋ ಎಷ್ಟೊಂದು ಸಮ್ಸ್ ಒಳಗಡೆ ಮಧ್ಯೆ ಇದನ್ನು ಕೊಟ್ಟಿದ್ದಾರೆ, ನಿಮ್ಗೆ ಯಾವ್ದು ಸಮ್ ಅಂತ ಏನು ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳಿದ್ದು ಗಮನ ಇಟ್ಟು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದೆಲ್ಲ ಅಳಿಸ್ಬಿಡ್ತೀನಿ. ಇವಾಗ ನಿಮ್ಗೆ ಗೊತ್ತಾಯ್ತು ಫಾರ್ಮುಲಾ ಯಾಕೆ, ಏನ್ ಫಾರ್ಮುಲಾ ಹಾಕ್ಬೇಕಂತ. ವಾಲ್ಯೂಮ್ ಲೆಫ್ಟ್ ಔಟ್, ವಾಲ್ಯೂಮ್ left in the cylinder is equal to n formula volume of cylinder minus bracket volume of cone plus volume of hemisphere. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಸಿಲಿಂಡರ್ ಇತ್ತು, ಅದ್ರೊಳಗಡೆ ಇದು ಹಾಕಿದಕ್ಕೆ ಅಷ್ಟು ನೀರ್ ಆಚೆ ಹೋಯ್ತು. ಮಿಕ್ಕಿರೋ ನೀರ್ ಅಂದ್ರೆ ಏನ್ ಮಾಡ್ಬೇಕು? ಅಷ್ಟನ್ನ ಏನಿತ್ತು ಅಷ್ಟನ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಇದು ಬಂದಿದ್ದಕ್ಕೆ ತಾನೇ ಆಚೆ ಹೋಗಿದ್ದು, ಅಷ್ಟನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಕ್ಕಿರೋ ನೀರ್ ಸಿಗುತ್ತೆ. ಎನಿ ಡೌಟ್ ಇನ್ ದಿಸ್? ವಾಟ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್? 5r² h ಮೈನಸ್ ವಾಲ್ಯೂಮ್ ಆಫ್ ಕೋನ್ ಏನ್ ಬರುತ್ತೆ? 1/3 5r² h ಪ್ಲಸ್ ಇದೇನಾಯ್ತು? ಹೆಮಿಸ್ಫಿಯರ್ ಏನು? 2/3 πr³ ಕರೆಕ್ಟಾ? ಏನ್ ಡೌಟ್ ಇನ್ ದಿಸ್? ಬ್ರಾಕೆಟ್ ರಿಮೂವ್ ಮಾಡ್ಬಿಡೋಣ. ಈಗ ಬ್ರಾಕೆಟ್ ರಿಮೂವ್ ಮಾಡ್ಬಿಡೋಣ. ಸೊ 5r² h ಇದ್ರದ್ದು ಸಬ್ಟ್ರಾಕ್ಟ್ ಮಾಡಿದ್ರೆ ಅಲ್ವಾ ಉಳಿದಿರೋ ನೀರು ಸಿಗೋದು ನಿಮಗೆ. ಫುಲ್ ಇದು ಇತ್ತ ಹಿಂಗೆ ಚೆಲ್ಲಿರೋ ನೀರು ಕೇಳಿದ್ರೆ ಬರೀ ಇದನ್ನ ಫೈಟ್ ಮಾಡಿದ್ರೆ ಸಾಕು. ಬರೀ ಸಿಲಿಂಡರ್ ಪ್ಲಸ್ ಹೆಮಿಸ್ಫಿಯರ್ ಅಷ್ಟೇ ವಾಲ್ಯೂಮ್ ಕೆಳಗಡೆ ಅದು ಆಚೆ ಬರ್ತಾ ಇರೋದು. ಅವಾಗ ಅದಕ್ಕೆ ಅವರು ಆ ಸಿಲಿಂಡರ್ ಏನು ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಬರೀ ಇವೆರಡು ನೀರ್ ಯಾಕೆ ಆಚೆ ಹೋಯ್ತು? ಇವೆರಡು ಹೋಗಿದ್ದಕ್ಕೆ. ಯಾವೆರಡು ಹೋಗಿದ್ದಕ್ಕೆ? ಹೆಮಿಸ್ಫಿಯರ್. ಅವೆರಡದ ವಾಲ್ಯೂಮ್ ಫೈಂಡ್ ಮಾಡಿದ್ರೆ ಅಷ್ಟೇ ನೀರ್ ತಾನೇ ಆಚೆ ಹೋಗಿರೋದು. ಅವನು ಒಟ್ಟು ವಾಲ್ಯೂಮ್ ಗೋ ವೆಂಟ್ ಇನ್ ಔಟ್ಸೈಡ್ ಇಸ್ ಜಸ್ಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಹಾಕೊಂಡಿದ್ರೆ ಆಗೋಗೋದು. ಇಲ್ಲೇ ಸಿಗುತ್ತಲ್ಲ, ಆಚೆ ಹೋಗಿರೋದು ಇಷ್ಟು, ಒಳಗಡೆ ಇಷ್ಟಿತ್ತು, ಆಚೆ ಹೋಗಿ ಸಬ್ಟ್ರಾಕ್ಟ್ ಮಾಡಿದಕ್ಕೆ ಒಳಗಡೆ ಸಿಕ್ತಿರೋದು. ಆಚೆ ಹೋಗಿರೋದೇ ಇದು ವಾಲ್ಯೂಮ್, ಇಷ್ಟೇ ವಾಲ್ಯೂಮ್. ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಹೆಮಿಸ್ಫಿಯರ್ ಹಾಕೊಂಡ್ರೆ ಆಚೆ ಹೋಗಿರೋ ನೀರು ಸಿಗುತ್ತೆ. ಆಚೆ ಹೋಗಿರೋ ಟೋಟಲ್ ನೀರಲ್ಲಿ ಆಚೆ ಕಡೆ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿರೋ ನೀರು ಸಿಗೋದು. ಅವ್ರು ಕೇಳ್ತಾರೆ ಉಳಿದಿರೋ ನೀರು. ಆಚೆ ಹೋಗಿ ಕೇಳೋದಕ್ಕೆ ಅವ್ರು ತಿಕ್ಲಿಕ್ಕೆ ಏನಿರ್ತಿಲ್ಲ, ಬರೀ ಇಷ್ಟ ಹಾಕಿದ್ರೆ ಸಾಕಾಗಲ್ಲ. ಇಷ್ಟಾಕಿ ಇಷ್ಟು ಒಳಗಡೆ ಹೋಗಿದ್ದಕ್ಕೆ ತಾನೇ ಆಚೆ ಬಂದಿದ್ದು ನೀರು. ಆಚೆ ಹೋಗಿರೋ ನೀರು ಎರಡಕ್ಕೆ ಈಕ್ವಲ್ ಆಗಿರೋದು. ಇವೆರಡು ಒಳಗಡೆ ಬಂದಿದ್ದಕ್ಕೆ ತಾನೇ ಆಚೆ ಹೋಗಿದ್ದು. ಆಚೆ ಹೋಗಿರೋ ನೀರು ಇಸ್ ಈಕ್ವಲ್ ಟು ಒಳಗಡೆ ಬಂದಿದ್ದೇನು, ಅದು ಒಳಗಡೆ ಬಂದು ಇವೆರಡು. ಇಲ್ಲೂ ಅದನ್ನ ನಾವು ಮಾಡ್ಲೇಬೇಕಿದು. ಟೋಟಲ್ ವಾಟರ್ ಮೈನಸ್ ಆಚೆ ಹೋಗಿರೋ ವಾಟರ್. ಆಚೆ ಹೋಗಿರೋ ವಾಟರ್ ಅಂದ್ರೆ ಅವೆರಡು ಬಂದಿದ್ದಕ್ಕೆ ಆಚೆ ಹೋಗಿದೆ ಅಂದ್ರೆ ಅದ್ರದ್ದು ವಾಲ್ಯೂಮ್ ಸೇಮ್ ಇದೆ.
ಓಕೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗಮನ ಇಟ್ಟು ಥಿಂಕ್ ಮಾಡಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು, ಅದು ಇಳಿಬೇಕು. ಸುಮ್ಮನೆ ಏನೋ ಬರ್ಕೊಂಡೆ ಅಲ್ಲಿ ಬರ್ದಾರೆ ವಾಲ್ಯೂಮ್ ಅದೇನು ಗೊತ್ತಿಲ್ಲ, ಏನು ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದನ್ನ ಹಂಗೆ ತಿಳ್ಕೊ, ಯಾಕೆ ಹೋಯ್ತು ಯಾಕೆ ಐತೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಂದಲ್ಲಿ ನನಗೇನು ಯೂಸ್ ಅಲ್ಲ, ನನಗೆ ಸೈಲೆಂಟ್ ಆಗಿದ್ದ ಕ್ಲಾಸ್ ಅಂದದಲ್ಲ, ನಿಮಗೇನೇನೆ ಅಲ್ಲಿ ಏನೋ ಎಕ್ಸಾಮ್ ಮಾಡ್ಬೇಕಾದ್ರೆ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಈ ಬ್ರಾಕೆಟ್ ರಿಮೂವ್ ಮಾಡ್ಬಿಡ್ತೀನಿ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದ್ ಸ್ವಲ್ಪ 2-3 ಸ್ಟೆಪ್ ಜಾಸ್ತಿ ಆಗಿತ್ತು. ಬ್ರಾಕೆಟ್ ರಿಮೂವ್ ಮಾಡ್ಲಾ? ಇವಾಗ ಮೈನಸ್ ಇಂಟು ಇದೇನಾಯ್ತು, ಮೈನಸ್ ಇಂಟು ಪ್ಲಸ್ 2/3 πr³. ಇನ್ನು ನೋಡಿ ಎಲ್ಲ ರೇಡಿಯಸ್ ಎಲ್ಲ ಸೇಮ್ ಇದೆ, ಹೈಟ್ ಎಲ್ಲ ಸೇಮ್ ಇದೆ. ನೀವೇನು ಇದು ಇದ್ರದ್ದು ಮಾತ್ರ ಚೇಂಜ್ ಆಗುತ್ತೆ, ಹೈಟ್ ಮಾತ್ರ ಚೇಂಜ್ ಆಗುತ್ತೆ. ಯಾಕಂದ್ರೆ ಇದ್ರದ್ದು ಹೈಟ್ ಇಲ್ಲಿಂದ ಇಲ್ಲಿಗೆ, ಸಿಲಿಂಡರ್ ಹೈಟ್ ಎಲ್ಲಿಂದ ಎಲ್ಲಿಗೆ, ಇದ್ರದ್ದು ಹೈಟ್ ಎಲ್ಲಿದೆ ಎಲ್ಲಿಗೆ, ಅಲ್ಲಿಂದ ಅಲ್ಲಿ ತಾನೆ ಕೋನ್. ಅದಕ್ಕೆ ಇದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ, ಇದು ಹೈಟ್ CO ಅಂತ ಹಾಕಿರ್ತೀನಿ ಕೋನ್ದು. ಈ ಹೈಟ್ ಏನ್ ಹಾಕಿರ್ತೀನಿ ನಾನು, CY ಸಿಲಿಂಡರ್. ಇದ್ರದ್ದು ಹೈಟ್ ಬೇರೆ. ಇಲ್ಲೆಲ್ಲ ಬರ್ಕೊಳ್ಳೋಣ, ಇವಾಗ ಮೂರದ್ದು ಬರ್ಕೊಳ್ಳೋಣ. ಯಾವ ಶೇಪ್ ಇದೆ ಫಸ್ಟ್ ಸಿಲಿಂಡರ್ ತಗೊಂತೀನಿ. ಸಿಲಿಂಡರ್ ನೀವು ಅಷ್ಟೇ ಮಾಡ್ಬೇಕಾದ್ರೂ ಅಷ್ಟೇ ಆ ಡಯಾಗ್ರಾಮ್ ಬರ್ಕೊಳ್ಳಿ. ಅವರೇ ಕೊಟ್ಟಿಲ್ಲ, ನೀವೇ ಫಸ್ಟ್ ನೀಟಾಗಿ ಡಯಾಗ್ರಾಮ್ ಬರೀರಿ. ಅದ್ರ ಕೆಳಗಡೆ ಎಷ್ಟು ಶೇಪ್ ಇದೆ ಅಂತ ನೀಟಾಗಿ ಹಾಕೊಳ್ಳಿ. ಫಾರ್ಮುಲಾ ನೋಡಿ, ಅದು ಸ್ವಲ್ಪ ಥಿಂಕ್ ಮಾಡಿ. ಇದು ಯಾಕೆ ಆಚೆ ಬಂತು, ಒಳಗಡೆ ಇರೋ ನೀರ್ ಬೇಕು ಅಂತಂದ್ರೆ ಇನ್ನ ಒಳಗಡೆ ಬಂತಲ್ಲ ಟೋಟಲ್ ನೀರಲ್ಲಿ ಈ ಒಳಗಡೆ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಕ್ಕಿರೋದೇ ನೀರು. ಅರ್ಥ ಆಯ್ತಲ್ವಾ? ಇಷ್ಟು ನೀರು ಇವೆರಡು ಬಂದ್ಬಿಟ್ವಲ್ಲ, ಇವೆರಡು ಬಂದಿಕ್ಕೆ ಆಚೆ ಅಷ್ಟು ನೀರು ಹೊರಟೋಯ್ತು. ಇನ್ನು ಉಳಿದಿರೋ ನೀರ್ ಅಂದ್ರೆ ಟೋಟಲ್ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಕ್ಕಿರೋದು ಇರುತ್ತೆ. ಹೌದಲ್ವಾ? ಎನಿ ಡೌಟ್? ಇವಾಗ ಸಿಲಿಂಡರ್ ಏನೇನು ಕೊಟ್ಟಿದ್ದಾರೆ ನೋಡಿ. ಸಿಲಿಂಡರ್ ಏನೇನು ಕೊಟ್ಟಿದ್ದಾರೆ, ರೇಡಿಯಸ್ 60, ರೇಡಿಯಸ್ ಎಷ್ಟು 60 ಸೆಂಟಿಮೀಟರ್, ಹೈಟ್ ಎಷ್ಟು 180 ಸೆಂಟಿಮೀಟರ್. ಕೋನ್ ಎಷ್ಟು, ಹೈಟ್ 120 ಸೆಂಟಿಮೀಟರ್, ರೇಡಿಯಸ್ ಎಷ್ಟು 60 ಸೆಂಟಿಮೀಟರ್. ಸ್ಪಿಯರ್ ಹೆಮಿಸ್ಪಿಯರ್ ಏನ್ ಈಸಿ, ರೇಡಿಯಸ್ ಎಲ್ಲ ಸೇಮ್, ಹೈಟ್ ಮಾತ್ರ ಚೇಂಜ್ ಆಗುತ್ತೆ. ನೋಡಿ ಇದು ಹೈಟ್ CY, ಇದು CO. Something can we take common here? πr² we can take common. ಏನ್ ತೆಗಿಬಹುದು ಕಾಮನ್? πr². ತೆಗೆದ್ಬಿಡಿ. π ಮತ್ತೆ r² ತೆಗೆದ್ಬಿಡಿ. ಇನ್ನೇನು ನೋಡಿ ನಿನಗೆ HCY πr² HCY H ನ ಕಾಮನ್ ತೆಗೆಯಕ್ಕಾಗಲ್ಲ, ಯಾಕಂದ್ರೆ ಇದ್ರದ್ದು ಹೈಟೇ ಬೇರೆ ಇದ್ರದ್ದು ಹೈಟೇ ಬೇರೆ. ಸೊ ಇಲ್ಲಿ πr² ಎಲ್ಲಾ ಕಡೆ ಇದೆ, ರೇಡಿಯಸ್ ಸೇಮ್ ಇದೆ, ತೆಗೆದು ಬಿಡಿ. ಇನ್ನು HCY ಇಲ್ಲೇನ್ ಬಂತು, -1/3 HCO -2/3 R. ಎನಿ ಡೌಟ್ ಇನ್ ದಿಸ್? ಫಾರ್ಮುಲಾ ನೀಟಾಗಿ ನೋಡ್ಕೊಳ್ಳಿ. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಪೈ ಏನಾದ್ರು ಹೇಳಿದಾರಾ? ಏನು ಹೇಳಿಲ್ಲ. ಪೈ ಅಂದ್ರೆ ಏನ್ ಮಾಡ್ಕೊಳ್ಳಿ, 22/7. ರೇಡಿಯಸ್ ಎಷ್ಟಿದೆ, 60 60 × 60. HCY ಎಷ್ಟು, 180 -1/3. HCO ಎಷ್ಟು, 60 ಅಲ್ಲ 120 -2/3. ರೇಡಿಯಸ್ ಎಷ್ಟು, ರೇಡಿಯಸ್ 60. ತುಂಬಾ ಈಸಿನೇ ಇದೆ. ಇಲ್ಲಿ ನೋಡಿ ಇದನ್ನ 22/7 ಬರಿಬೋದಾ? 60 × 60 ಎಷ್ಟಾಯ್ತು? ಇದು 3 1s 3, 3 1s 3, 3 4s 3 4s. ಇದು 3 1s 3, 3 2s. ಓಕೆ, ಇನ್ನೇನು ನೋಡಿದ್ರೆ ನಮಗೆ 180 -40 -40 ನೋಡು, 180 40 40 ಹೋಯ್ತು. ಇವಾಗ ನೋಡಿ 22 × 3600 / 7 ಇಂಟು ಇಲ್ಲಿ 180 ನಲ್ಲಿ 40 ಹೋದ್ರೆ 80 ಹೋಯ್ತು, 100. ಇದೆಲ್ಲ ಮಲ್ಟಿಪ್ಲೈ ಮಾಡ್ಬಿಡಿ, ಮೇಲೆಲ್ಲ /7 ಹಂಗೆ ಇಟ್ಟರು ನಡೆಯುತ್ತೆ, ಡಿವೈಡ್ ಮಾಡಿದ್ರು ನಡೆಯುತ್ತೆ. ಓಕೆ, ಇವಾಗ ಇದು ಮಲ್ಟಿಪ್ಲೈ ಮಾಡ್ಬಿಟ್ರೆ ಸಾಕು, 100 ಹಂಗೆ ಹಾಕ್ಬಿಡ್ಬೋದು. ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, 36 × 22 ಮಲ್ಟಿಪ್ಲೈ ಮಾಡಿ 79,200. 72 ಇಲ್ಲಿ ಕರೆಕ್ಟ್, 2 6 72 75,000 ಅಂದ್ರೆ 792 ತಾ 200 400 ಬರುತ್ತೆ.
7 9 2 ನೋಡಿ ಇಲ್ಲಿ 2 0 ಇಲ್ಲಿ 2 0 ಎಷ್ಟಾಯ್ತು ಈಗ 4 zeros divided by 7 centimeters. That is your question. by 7. Understood? Any doubt in this? No, sir.